Okay. Then, okay, today we are going to study how we have to solve the question paper. ಇಲ್ಲಿ ತನಕ ಗೊತ್ತಾತ್ ನಮಗೆ ವಾಟ್ ಎಕ್ಸಾಕ್ಟ್ಲಿ ಏನು ಯಾರ್ಯಾರು ರೆಸಿಡೆಂಟ್ ಆಗ್ತಾರ ಅಂತೇಳಿ. ಓಕೆ ದೆನ್ ಇವತ್ತೇನ್ ಮಾಡ್ತಾನೆ ಸಾಲ್ವ್ ಮಾಡಿ ತೋರಿಸ್ತೇನೆ ಹೌ ಟು ಸಾಲ್ವ್ ದ ಕ್ವಶನ್ಸ್ ಅಂತೇಳಿ. ಓಕೆ, it's a very simple thing. Okay, we'll solve the first question. Very easy question is there. From the following particulars of income, from the following particulars of income of Mr. Ram for the previous year, this should be 2019 and 20 avaka. Okay, this is last year book kada idu 2019 and 20 avaka. Understood? Okay. Then previous year compute his gross total income. ಒಂದ್ ಹೇಳ್ರಿ ಈ 2019 and 20 ಗೆ ಇದು ಪ್ರೀವಿಯಸ್ ಇಯರ್ ಆದ್ರೆ ಇದ್ರ ಅಸೆಸ್ಮೆಂಟ್ ಇಯರ್ ಯಾವ್ದಾಗ್ತದ ಮೆಸೇಜ್ ಮಾಡ್ರಿ. ಮೆಸೇಜ್ ಮಾಡ್ರಿ ಚಾಟ್ ಬಾಕ್ಸ್ ನಾಗ ಹಾಕ್ರಿ. ಇಫ್ ದ ಪ್ರೀವಿಯಸ್ ಇಯರ್ ಈಸ್ 2019 and 20, what will be the assessment year? Exactly correct. 2020 and 21 is the assessment year. Okay. Then what they have asked us? They have asked us to compute his gross income if he is a resident. If he is a resident. If he is a not ordinary resident or non-resident. ಅಂದ್ರೆ ಮೂರು ಕೇಸಸ್ ಏನ್ ಹೇಳ್ಯಾರ they have asked us to uh, calculate the gross total income of a resident. If he is a resident, Mr. Ram is the resident. If Mr. Ram becomes a non-ordinary resident, then what will be the tax? Okay, what will be the income? And if has become the non-resident, then what will be the income? Correct? Okay. Then we'll go to the first one. Already ನಿಮ್ಗೆ ಗೊತ್ತದ how to solve it ಅಂತ ಹೇಳಿ just ಇನ್ನೊಮ್ಮೆ ಆನ್ಸರ್ ಕ್ವಶನ್ ಗೆ ಆನ್ಸರ್ ಹೇಳ್ರಿ. Then salary received in India rupees 25,000. What will be the answer? Salary received in good good. Okay. Then taxable in the hands of all the persons. Okay, idantu gottada niಮಗೆ. Then payment received in United Kingdom for the service rendered in India. ಏನಾಗ್ತದೆ ಹೇಳ್ರಿ ಆನ್ಸರ್? ಪೇಮೆಂಟ್ ರಿಸೀವ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್, ಅಮೌಂಟ್ ಈಸ್ ರಿಸೀವ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್, ಯು ಕೆ ಅಂದ್ರೆ ಬೇರೆ ದೇಶದ್ದು. ಓಕೆ, ಯುನೈಟೆಡ್ ಕಿಂಗ್ಡಮ್ ಫಾರ್ ದ ಪ್ರಿವಿಯಸ್, ಓಕೆ, ಫಾರ್ ದ ಸರ್ವಿಸ್ ರೆಂಡರ್ಡ್. ಸರ್ವಿಸ್ ಎಲ್ಲಿ ಕೊಟ್ಟಾನವ? ಇಂಡಿಯಾದೊಳಗೆ ಕೊಟ್ಟಾನ. ಎಲ್ಲಿ ಕೊಟ್ಟಾನ? ಇಂಡಿಯಾದೊಳಗೆ ಕೊಟ್ಟಾನ. ಏನಾಗ್ತದ ಆನ್ಸರ್? ಡೆಫಿನೆಟ್ಲಿ ಇಟ್ ಈಸ್ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಆಲ್ ದ ಪೀಪಲ್. ಶೋಭಾ ಚೌಹಾಣ್ ರಾಂಗ್ ಆನ್ಸರ್. It's a taxable in the hands of all the people. Okay, this is all things are very easy to all of you, don't worry. Okay, served for 2 months. See here what has happened. Okay, ಏನಾಗಿದಿಲ್ಲ? Served ಅಂದ್ರೆ ಸೇವೆ ಕೊಟ್ಟಾನ. Served for 2 months in Indian embassy situated in Syria and salary received there only. ಅಲ್ಲೇ ಇಸ್ಕೊಂಡಾನಂತ ಸ್ಯಾಲ್ರಿ, ಅಲ್ಲಿ ಸರ್ವಿಸ್ ಕೊಟ್ಟಾನ, ದೆನ್ ರಿಸೀವ್ಡ್ ಎಲ್ಲದ ದೇರ್ ಓನ್ಲಿ. ದೆನ್ ವಾಟ್ ವಿಲ್ ಬಿ ದ ಆನ್ಸರ್? ಆನ್ಸರ್ ಏನಾಗ್ತದೆ ಹೇಳ್ರಿ? ವೆದರ್ ಇಟ್ಸ್ ಅ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಆಲ್ ಆಫ್ ತ್ರೀ ಆರ್ ಸಮಥಿಂಗ್. ಚಾಟ್ ಬಾಕ್ಸ್ ನ ಹಾಕ್ರಿ, ಪುಟ್ ಇನ್ ಟು ದ ಚಾಟ್ ಬಾಕ್ಸ್. ನೋ, ಅಕ್ಷತಾ ಉನ್ನೂರ್ ರಾಂಗ್ ಆನ್ಸರ್. ಸಂಧ್ಯಾ ವಾಲಿಕರ್ ರಾಂಗ್ ಆನ್ಸರ್. ತೇಜಸ್ವಿನಿ ಪಾಟೀಲ್ ರಾಂಗ್ ಆನ್ಸರ್. ಕಾವ್ಯ ಪತ್ತಾರ್ ರಾಂಗ್ ಆನ್ಸರ್. ನಾನು ನಿನಗೆ ನಿಮ್ ಏನ್ ಹೇಳಿದಿನ, ಹಿ ಹ್ಯಾಸ್ ಗಿವನ್ ದ ಸರ್ವಿಸ್ ಟು ಇಂಡಿಯನ್ ಎಂಬಸಿ. ಇಂಡಿಯನ್ ಎಂಬಸಿ ಅಂದ್ರೆ ಏನು? ಇಂಡಿಯನ್ ಗೌರ್ಮೆಂಟ್ ಇದೆ. ಸೌಮ್ಯ ತೆಲಗಿ ರಾಂಗ್ ಆನ್ಸರ್. ಯಶವಂತ್ ರಾಯಗೌಡ ಪಾಟೀಲ್ ರಾಂಗ್ ಆನ್ಸರ್. ಯಶವಂತ್ ರಾಯಗೌಡ ಪಾಟೀಲ್, ನಾವು ಇಟ್ಸ್ ಅ ರಾಂಗ್ ರೈಟ್ ಆನ್ಸರ್. ಇಲ್ಲಿ ನಿಮ್ಗೆ ತಿಳಿಗತ್ತದಿಲ್ಲೋ? ಫಸ್ಟ್ ಈಗ ನೋಡ್ರಿ ವಾಟ್ ಎಕ್ಸಾಕ್ಟ್ಲಿ ದ ಕ್ವಶನ್ಸ್ ಓದ್ರಿ, ಹುಚ್ಚಗತ್ತೆ ಇದನ್ನ ಮಾಡ್ಬೇಡ್ರಿ. ಓಕೆ, ಸರ್ವ್ ಇಂಡಿಯಾ ಫಾರ್ ಇಂಡಿಯನ್ ಎಂಬಸಿ ಸಿಚುವೇಟೆಡ್ ಇನ್ ಈ ಸಿರಿಯಾದೊಳಗದ. ಸ್ಯಾಲ್ರಿ ರಿಸೀವ್ಡ್ ಅಲ್ಲೇ ಆಗ್ಯದ. ಓಕೆ, ಇನ್ಕಮ್ ಅರ್ನ್ ಇನ್ ಔಟ್ಸೈಡ್ ಇಂಡಿಯಾ, ಇನ್ಕಮ್ received is also outside India, but he has given the service to Indian embassy. Indian embassy ಅಂದ್ರೆ ಏನು? It's a office of the Indian government in the overseas. ಓಕೆ, ಬೇರೆ ದೇಶದೊಳಗೆ ಏನ್ ಮಾಡ್ಯಾರ, ನಮ್ಮವ್ರದೊಂದು ಆಫೀಸ್ ಅದ, ಅಲ್ಲಿ ಕೆಲಸ ಮಾಡ್ತಾನ. ಬಟ್ ಹಿ ಈಸ್ ಸರ್ವಿಂಗ್ ಟು ದ ಇಂಡಿಯಾ, then it is deemed to be served as Indian government. Okay, then ಅದಕ್ಕೆ ಏನ್ ಮಾಡ್ತೇವೆ ನಾವು? We are going to taxable in the hands of all the peoples. Understood? Raise your hand if it is understood.
Okay, the next one, business profit earned in the past. ಇಲ್ಲಿ ನೋಡ್ರೆ ಇದು ಪಾಸ್ಟ್ ಅದನ್ನ, ಇದು ಪಾಸ್ಟ್ ಅದ. ಪಾಸ್ಟ್ ಅಂದ್ರೆ ಏನು, 2019-20 ಮೊದ್ಲು ಇದ್ದದ್ದು. ಬಿಸ್ನೆಸ್ ಪ್ರಾಫಿಟ್ earned in the past but remitted to India from Canada in a previous year. ಏನಾಗ್ತದೆ ಹೇಳ್ರಿ? What will be the answer? Correct, Shobha. Apurva correct. Sandhya Walikar correct. Akshata Unnur correct. Manjunath Dasha correct. Okay, correct answer. ಅಂದ್ರೆ ಏನು, ಪಾಸ್ಟ್ ಅದ, ಇದು ಪಾಸ್ಟ್ ಇನ್ಕಮ್ ಅದ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಈ ವರ್ಷದ ಪ್ರೀವಿಯಸ್ ಇಯರ್ ದೊಳಗೆ ಇನ್ಕಮ್ ಅಲ್ಲ, ಬಟ್ ತಂದದ್ದು ಪ್ರೀವಿಯಸ್ ಇಯರ್ ದೊಳಗದ. ಡೋಂಟ್ ವರಿ, ಪಾಸ್ಟ್ ಇನ್ಕಮ್. ಓಕೆ ಓಕೆ ಗುಡ್. ಇನ್ಕಮ್ ಫ್ರಮ್ ಕಲ್ಟಿವೇಶನ್ ಆಫ್ ಲ್ಯಾಂಡ್. ಕಲ್ಟಿವೇಶನ್ ಅಂದ್ರೆ ಏನು, ಒಕ್ಕಲತನ. ಓಕೆ, ಇದನ್ ಮಾಡೋದು. ಓಕೆ, ಹರಗುದಂತಾರಲ್ಲ ಆ ಟೈಪ್. ಇನ್ಕಮ್ ಫ್ರಮ್ ಕಲ್ಟಿವೇಶನ್ ಆಫ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಬಾಂಗ್ಲಾದೇಶ್. ಲ್ಯಾಂಡ್ ಎಲ್ಲಿದಂತ, ಬಾಂಗ್ಲಾದೇಶ್. ರಿಸೀವ್ಡ್ ದೇರ್, ಅಲ್ಲೇ ತಗೊಂಡಾರ ಅವರು. ಅಂಡ್ ರಿಮೈಟೆಡ್ ಟು ಇಂಡಿಯಾ ಫಾರ್ ₹50,000. ನಿಮಗ್ ಗೊತ್ತದ ನಾ ಹೇಳಿದ್ದು, ರಿಮೈಟೆಡ್ ಟು ಇಂಡಿಯಾದ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ಅದಕ್ಕಿಂತ ಮೊದ್ಲು ಏನದ ಅದನ್ನಷ್ಟ ತಲೆ ಕೆಡ್ಸೋರಿ. ಇನ್ಕಮ್ ಫ್ರಮ್ ಕಲ್ಟಿವೇಶನ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಬಾಂಗ್ಲಾದೇಶ್ ಅಂದ್ರ ಇನ್ಕಮ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂಡ್ earned is also outside India. ಏನಾಗ್ತದ ಆನ್ಸರ್? what is going to be the answer? Fast. Yes, Manjunath Dasha correct answer. Shobha correct answer. Yeah, correct answer. Good. Good. Karavati correct answer. Akshata Unnur correct answer. Good. ಉಳ್ಕಿದವ್ರೇನ್ ಮಕ್ಕೊಂಡ್ರೇನೆ? ತಂಡ ಎತ್ತದನು ಅಷ್ಟ್ರಿಗೂ? ಮಳಿ ಬರ್ಲಿಕ್ಕೆ ಕಾಣಿಸ್ತದ? Okay, good. Then interest received in respect of the securities in French company received outside India. ಏನಾಗ್ತದೆ ಹೇಳ್ರಿ? Good, good, correct answer. Good, correct answer, correct answer. Good, 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 good. Now all of you know the answers. Then how to put into the paper? Correct ಇಲ್ಲ? ಅದ ಬೇಕಾಗಿದ್ ನಿಮಗ. Yes or no? ಎಲ್ಲಾರಿಗೂ ನಿಮಗ ಆನ್ಸರ್ ಗೊತ್ತಾತ ಈಗ. How to put into the paper? ಪೇಪರ್ ನೊಳಗೆ ಹೆಂಗ್ ಬರಿಬೇಕು? Correct? Then I will show you how to solve the answers. Okay, ಹೆಂಗ್ ಪೇಪರ್ ದೊಳಗ ಅದನ್ನ ತೋರಿಸ್ಬೇಕು and how to represent the answers in the books to get the correct 15 marks. Okay, ಎಷ್ಟು marks ಬರ್ತದೆ ಇದಕ್ಕ? You will get the 15 marks for this. Very easy topic ada. This is only one topic you are having which you can say very easy. Yes or no? ಇದೊಂದ ಟಾಪಿಕ್ ಅದ ಹಿಂಗ, ಉಳ್ಕಿದ ಟಾಪಿಕ್ ಒಳಗೆ ಹಿಂಗಿಲ್ಲ. ತಿಳಿತು? ತಿಳಿತ ಇಲ್ಪ? ಕೈ ಹತ್ರ ನೋಡು, ತಿಳಿದಿತ್ತಂದ್ರ say yes if it is yes. This is the only topic you are having which seems to be very easy. Correct? Good. Okay, then ಏನ್ ಮಾಡ್ಬೇಕಂದ್ರೆ we have to draw the simple, we have to draw simple four. Okay, we have to draw simple 4 columns. Okay, then on that top what you have to write? Nodri, computation of gross total income, gross total income. ಅಲ್ಲಿ ಮ್ಯಾಲ ಅದನ್ನ ಕೇಳ್ಯಾರಿಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನು? ಅಷ್ಟು ಇನ್ಕಮ್ಸ್ ಕೂಡಿಸಿದ್ರಕ್ಕೆ ಏನಂತೀವಿ ನಾವು? ದಟ್ ವಿಲ್ ಬಿ ಕಾಲ್ಡ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್, ಇದು ಬಹಳ ಇಂಪಾರ್ಟೆಂಟ್, ಆಫ್ ಮಿಸ್ಟರ್ ರಾಮ್ for the previous year, year 2019-20. one ತಲೆ ಇಟ್ಕೋರಿ. if you are not writing this, which one? ಇದನ್ ಬರೀಲಿಲ್ಲ, ಮಾರ್ಕ್ಸ್ ಕೊಡೋ ಸಾಧ್ಯತೆಗಳು ಕಮ್ಮಿ ಇದಾವು.
Okay, yadakandra this is very important. Yadakandra for which year you are making that is very important. You have to put the previous year. Okay, previous year assessment year idra assessment year, previous year idra previous year adನ್ನ ಏನ್ ಮಾಡಬೇಕು ಬರಿಬೇಕು. ತಿಳಿಲಿಕತ್ತದ? Raise your hand if it is yes. Okay, thank you all of you. Then how we are going to start the thing now? First thing in baribeku, whatever the lines you are having, you should just put it in that. Okay, first thing in baritiri source of income. Source of income. Okay, next ಇದ್ರೊಳಗೆ ಏನ್ ಬರ್ತದ ಆರ್ ಒ ಆರ್. ಆರ್ ಒ ಆರ್ ಅಂದ್ರೆ ಗೊತ್ತದ ನಿಮಗ? ನೀವು ಪೂರ ಬರೀರಿ. ಏನ್ ಬರೀತೀರಿ? ರೆಸಿಡೆಂಟ್, ಆರ್ಡಿನರ್ಲಿ resident. Then next one NROR, then non-resident, sorry, not ordinarily. Are you getting it? Not okay. Sorry, ಇದು ಸ್ವಲ್ಪ ಇದನ್ನ ಇದೆ. Resident, not ordinarily resident. RNOR ಆಗಬೇಕು. Okay, resident but not ordinarily resident. Resident but not ordinarily resident. Next ಏನಾಗ್ತದ? NR. NR means non-resident. Teeth paka understood? Raise your hand if it is understood. Okay. Then we'll move to the solving of the question. Then what is the first another node relay? First another salary received in India. The same line should be shown in that way. ಅಲ್ಲಿ ಏನ್ ಮಾಡಬೇಕು sources ದೊಳಗ ತೋರಿಸಬೇಕು. ಏನ್ ತೋರಿಸ್ತೀರಿ source ದೊಳಗ? What you are going to show in the sources? ಇಲ್ಲಿ ನೋಡ್ರಿ. First salary received in India. Correct? Okay. Then just put the number there. Okay. Yes to the 1,000 rupees of the questions. 25,000. Yes or no? Okay. Same 25,000 should be. Andra ಮೂರು ಮಂದಿಗೆ ಹೋಗ್ತದಿಲ್ಲ the salary received in India. Yes or no? Correct? Okay. ಇಷ್ಟು ಮಾಡಿದ್ರೆ ಏನಾಗ್ತದೆ? You will get 1 marks there. ಎಷ್ಟು ಮಾರ್ಕ್ಸ್ ಸಿಗ್ತಾವ ನಿಮಗ? You will get 1 marks. ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಅಂದ್ರೆ you will get 1 marks. Okay. Then what is the second question? Payment received in United Kingdom. ಅದನ್ನ ಬರಿಬೇಕು, ಮತ್ತೇನು ಮಾಡಂಗಿಲ್ಲ. Payment received in UK. Okay, short form ದ ಬರಿತೀನಿ. UK means United Kingdom for service rendered in India. Okay, service rendered in India. Okay, then what will be the answer for this? Answer ಏನಾಗ್ತದ ನಿಮಗ? ಚಾಟ್ ಬಾಕ್ಸ್ ನ ಹಾಕ್ರಲ್ಲ, ಏನಾಗ್ತದೆ ಇನ್ನೊಮ್ಮೆ ಹೇಳಿ. Payment received in United Kingdom for the service rendered in India. What will be the answer? Good. Then it's a taxable in the hands of all the three persons. Hangandre ಎಷ್ಟು ಮಾಡ್ತಾರೆ? ಎಷ್ಟು ಅದದು? 12,000. 12,000 plus 12,000 plus 12,000. ಮೂರು ಮಂದಿಗೆ ಹೋತು. Any confusion is there? Do you have any confusion? Okay. Good. Okay. Then shall I move to next one? Okay. We'll move to the next. Next ಹೋಗ್ತಾರೆ the third one. Third one ಏನದ? Served for 2 months. ಅದನ್ನ ಬರಿದು. Served for 2 months. 2 months in Indian embassy in Syria. ಗೊತ್ತದ ಇಲ್ಲ? In Syria, and salary received there. ಏನಾಗ್ತದೆ ಹೇಳ್ರಿ ಇದ್ರ? ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಇಂಡಿಯನ್ ಎಂಬಸಿ, ಇಂಡಿಯನ್ ಗೌರ್ಮೆಂಟ್ ಸಂಬಂಧ ವರ್ಕ್ ಮಾಡ್ಯಾನವ.
Yes, good. 24,000, 24,000, 24,000. Correct? Good. ಚೆನ್ನಾಗಿರು ಎಲ್ಲರೂ. Okay, the next one, the fourth one ಏನದ ನೋಡ್ರಿ ಎಲ್ಲರೂ I hope how we should give the respect to the teachers whatever we are learning this process. ಈಗೇನ್ ನಾವು ಟೆಕ್ನಿಕಲ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡತ್ತೀವಲ್ಲ, we need some respect. ಏನ್ ರೆಸ್ಪೆಕ್ಟ್ ಅಂದ್ರೆ ನಾವ್ ಏನ್ ಹೇಳ್ತೀವಲ್ಲ ಅದನ್ನ ಬರೆದ್ರೆ ಸಾಕು. Are you getting my point? We are doing all these things because of you only. Okay, definitely we are getting the salary, we are getting the fees and something, but this education you will not get in the future whatever you want to pay for that. Tito, okay, time hotandra gottagudilla. Okay, then ಬರ್ಕೋರಿ. Then fourth one ಏನದ ನೋಡ್ರಿ, what is the fourth one we are having? Business profit, business profit earned in past and remitted, correct? Remitted to IND, India. Okay, business profit earned in past, remitted to India. Okay, I will ask you one more question. If the sentence like this, ಹಿಂಗಾಗಿತ್ತು ಏನಂತ, business profit earned and remitted to India ಆಗಿತ್ತು. Business profit earned in foreign, in UK, whatever the nation, and remitted to India ಆಗಿತ್ತು. Then ಏನಾಗ್ತದೆ ಆನ್ಸರ್? ವಾಟ್ ವುಡ್ ಬಿ ದ ಆನ್ಸರ್? ಕ್ಯಾಶ್ ಬ್ಯಾಕ್ ಕೊಡ್ತೀನಿ ಇದಕ್ಕೆ. ಪಾಸ್ಟ್ ಇರ್ಲಿಲ್ಲ. No, Shobha Chavan. No, sorry, correct answer. Akshata Hunur, correct answer. Business profit earned in foreign, ಬೇರೆ ದೇಶದೊಳಗ ಇದನ್ನ ಮಾಡಿರಿ ನೀವು, ದೆನ್ ಇಂಡಿಯಾಕ್ ತಗೊಂಡ್ ಬಂದಿರಿ ಅಂದ್ರೆ ರಿಮೈಟೆಡ್ ತೆಗೆದು ಬಿಡ್ತೀರಿ. ಬಿಸ್ನೆಸ್ ಪ್ರಾಫಿಟ್ earned outside India, then only one. But in these cases, what exactly happening? This is the past income. ಇದು ಏನದಲ್ಲ, ಇದು past income ಅದ. Okay, if you are having the past income, that is not taxable in the hands of RNOR and NR. Okay, yes or no? Only ROR gust taxable ಆಗ್ತದೆ. Yes or no? Raise your hand if it is yes. Good. Then ಹಂಗಂದ್ರೆ ಏನಾಗ್ತದೆ ಇಲ್ಲಿ? ಬರುವುದಿಲ್ಲ. ಇಲ್ಲಿ ಏನಾಗಂಗಿಲ್ಲ, ಬರುವುದಿಲ್ಲ. Yes or no? Understood? Okay. Shall I move to the next one? Good. ಈಗ ಸರ್ ಇಲ್ಲಿ ಏನ್ ಲೈನ್ಸ್ ಅದ ಹಂಗ ಬರಿಬೇಕಂತೇನಿಲ್ಲ. ಓಕೆ, ಸ್ವಲ್ಪ ಚೇಂಜಸ್ ಮಾಡಿ ಬರೋದು, ಬಟ್ ಎಕ್ಸಾಕ್ಟ್ ಬರಿಬೇಕು ನಡೀತದೆ. ಇಲ್ಲಿ ಏನದ ನೋಡ್ರಿ, ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಇನ್ಕಮ್ ರಿಸೀವ್ಡ್ ಇನ್ ಬಾಂಗ್ಲಾದೇಶ್. ಎದ್ರದ್ದು? ಕಲ್ಟಿವೇಶನ್. ಎದ್ರದ್ದು? ಕಲ್ಟಿವೇಶನ್. ಕರೆಕ್ಟಾ? ಅಗ್ರಿಕಲ್ಚರ್ ಇನ್ಕಮ್ ಅಂತೀವಿ. ಅದೇನಾರ ಕಲ್ಟಿವೇಶನ್ ಇಂಡಿಯಾದೊಳಗ ಆಗಿತ್ತಂದ್ರ ಏನಾಗ್ತಿತ್ತು? ಇಂಡಿಯಾದೊಳಗ ಕಲ್ಟಿವೇಶನ್ ಆಗಿದ್ರ ಆನ್ಸರ್ ಮಾಡ್ಬೇಕು ಪಟಕ್ನ ಚಾಟ್ ಬಾಕ್ಸ್ನಾಗ. If the cultivation has done in India, what could be the answer? Not taxable, exempt. Exactly correct. Exempt. Good one. Okay. ಇದು ಪಾಸ್ಟ್ ಅದಲ್ಲ, ಇದನ್ನ ಇಲ್ಲಿ ಇದನ್ನು ಆಗ್ತದಲ್ಲ, ಸಾರಿ ಇದು ತಪ್ಪು ಮಾಡಿದ್ದೆ ಹೇಳಿ. ಓಕೆ, ದಿಸ್ ವಿಲ್ ಬಿ ದ ಆನ್ಸರ್. ಓಕೆ, ಪಾಸ್ಟ್ ಅದಲ್ಲ. ಗುಡ್. ಯಾರು ಸುಮ್ಮ ಕೂತಿರಲ್ಲೋ? ಆನ್ಸರ್ ಪಾಸ್ಟ್ ಅಂದ್ರೆ ಜೀರೋ ಅಲ್ಲ, ಯಾರಿಗೂ ಬರಬಾರ್ದು ಅದು. ಓಕೆ, ದೆನ್ ಇನ್ಕಮ್ ರಿಸೀವ್ಡ್ ಇನ್ ಕಲ್ಟಿವೇಶನ್ ಇನ್ ಬಾಂಗ್ಲಾದೇಶ್. ಬಾಂಗ್ಲಾದೇಶದೊಳಗೆ ಏನಾಗಿದೆ? ಅಫ್ಕೋರ್ಸ್ ಅದು ಕಲ್ಟಿವೇಶನ್ ಆಗಿದೆ. ಓಕೆ, ದೆನ್ ರಿಸೀವ್ಡ್ ಎಲ್ಲಾಗಿದೆ? ಅಲ್ಲೇ. ಎಸ್ ಆರ್ ನೋ? ಸಾರಿ, receive ಎಲ್ಲಿಗೆದಪ್ಪಿ? receive in Bangladesh also. Okay, and received there. Then what would be the answer? Answer ಏನಾಗ್ತದ? What would be the answer? Good.
Akshata Unnur is the correct answer. Is giving correct. Sneha is also correct. Sandhya Walikar is also correct. Manjunath Revan Siddha is also correct. Then what about others? Vijay Lakshmi is also correct. Okay, ROR only. Yashwant Rai Gowda correct. Nitish Sangh correct. Good. Okay, then it is taxable in the hand of only ROR. 15,000. Any confusion? Okay, ಉಳ್ಕಿದ್ದು ಬರುವುದಿಲ್ಲ ಬರುವುದಿಲ್ಲ ಪಕ್ಕಾ. Okay, then what about the last? Interest received in respect of securities. Interest received in respect of securities in French company and interest received in French company outside India. ಹೌದಲ್ಲ? outside India. Yes, what will be the answer? Answer ಏನಾಗ್ತದೆ ಇದಕ್ಕೆ? Interest received in respect of securities in French company outside India. Exactly correct. Okay, then 10,000 rupees ಆಗ್ತದೆ ಯಾರಿಗೆ? ROR only. Correct. Okay. Okay. Then now we are going to calculate the final thing. Final thing calculate ಮಾಡಬೇಕು ನಾವು. ಏನಾಯ್ತು ಮುಗಿತೀಗ ಇಷ್ಟೊತ್ತಿಗೆ. ಈ ಏನ್ ಕ್ಯಾಲ್ಕುಲೇಟ್ ಮಾಡಿದ ಇವಷ್ಟು ಕೂಡಿಸಿದ್ರೆ ಇದಕ್ಕೆ ಏನಂತ ನಾವು ಗ್ರಾಸ್ total income ಅಂತ ಕರಿತೀವಿ. What exactly we are calling it as gross total income. How to calculate the gross total income? It is very easy. Just add it. ಇವ್ ಏನೇನದಾವಲ್ಲ ವಸ್ತುನು ಆಡ್ ಮಾಡ್ಕೋರಿ. ವಸ್ತುನ ಏನ್ ಮಾಡ್ಕೋರಿ? ಆಡ್ ಮಾಡ್ಕೋರಿ. ತಿಳಿತು? ಓಕೆ, ಎಷ್ಟು ಬರ್ತದ ನೋಡ್ರಿ ಆನ್ಸರ್. ವಾಟ್ ಕುಡ್ ಬಿ ದ ಆನ್ಸರ್? 25,000 plus 12,000 plus 24,000 plus 15,000 plus 10,000. What will be the answer? Sandhya Walikar. 86,000. Good, 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 good. 86,000 is the correct answer. Okay, then what about the ROR? ROR, sorry, RNOR ಎಷ್ಟಾಗ್ತದೆ? 61,000. Good, correct one. 61,000. Okay, then what about the NR? NR ಎಷ್ಟಾಗ್ತದೆ? 61,000. NR will be 61,000. Good, 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 good. Okay, this is how we have to solve the questions. ತಿಳಿತು ಅಷ್ಟ್ರಿಗೂ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಹೇಳಿ. ಇಫ್ ಯು ಆರ್ ಸಾಲ್ವಿಂಗ್ ಲೈಕ್ ದಿಸ್ ಯು ವಿಲ್ ಗೆಟ್ ದ 15 marks. ಎಷ್ಟು ಸಿಗ್ತದೆ ನಿಮ್ಗೆ? 15 marks. If they are asking for the question for the 15 marks, they will ask it for the 15 marks only. 15 marks ಗೆ ಕೇಳ್ತಾರೆ ನಿಮಗೆ. ತಿಳಿತು? Say it is a okay. ತಿಳಿತು ಅಂದ್ರೆ yes ಅನ್ರಿಪ್ಪ. Say yes if it is yes. ಪಕ್ಕಾ ತಿಳಿತು ಅಷ್ಟ್ರಿಗೂ? Then okay, we'll check the answer. What exactly the answer was, whether we have done the correct job or not. Okay, see the answers. First one is 86,000 for the resident, ordinary resident. Second one is 61,000 resident but not ordinarily resident. Third one is also 61,000 for non-resident. ಇದು ನಾನ್ ರೆಸಿಡೆಂಟ್ ಇದು ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದು ರೆಸಿಡೆಂಟ್ ಆರ್ಡಿನರಿ ರೆಸಿಡೆಂಟ್. ತಿಳಿತು ಅಷ್ಟ್ರಿಗೂ? Any confusion? Raise your hand if it is yes.
तीत पक्का पक्का थी तो? Do you have any confusion in this?